ಗಂಡಸಾದ್ರೆ ಸವಾಲ್ ಗಂಡಸಾದ್ರೆ ಸವಾಲ್ ದೇವೇಗೌಡರ ಕುಟುಂಬದ ಬಗ್ಗೆ ಜೆಡಿಎಸ್ ಪಕ್ಷದ ಬಗ್ಗೆ ಅವ್ರು ಮಾತಾಡಿದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ ನಾವೇ ಬರ್ತೀವಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವ್ರು ನಮ್ಮ ಸವಾಲನ್ನ ಸ್ವೀಕಾರ ಮಾಡಿ ಆದ್ನ ಗೆದ್ರೆ ಆದ್ನ ಮನೆ ಬಾಗಿಲಲ್ಲಿ ನಾವು ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಆದ್ನ ಹೋದ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ವಾಚ್ಮೆಂಟ್ ಕೆಲಸ ಮಾಡ್ತೀವಿ. ಈ ಸವಾಲ್ ಸ್ವೀಕಾರ ಮಾಡಿ ಅದನ್ನ ಗಂಡಸಾದ್ರೆ ಈ ಸವಾಲನ್ನ ಸ್ವೀಕಾರ ಮಾಡಿ. ಚಿಕ್ಕಬಳ್ಳಾಪುರ ನಿನ್ ಕೊಡುಗೆ ಬಾಯ್ಕ್ ಬಂದಂಗೆ ನೀನು ಈ ಸಿನಿಮಾ ಡೈಲಾಗ್ ಹಾಕೊಂಡು ಕುಮಾರಣ್ಣವ್ರ ಬಗ್ಗೆ ಜೆಡಿಎಸ್ ಬಗ್ಗೆ ನೀನ್ ಎದುರುವಾಗಿ ಮಾತಾಡಂತ ನಿಲ್ಸ್ಬೇಕು. ನೀವು ಮುಂದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ 2028 ಚಿಕ್ಕಬಳ್ಳಾಪುರದಲ್ಲೇ ನಾವು ಚುನಾವಣೆ ಮಾಡ್ತೀವಿ. ಎನ್ಡಿಎ ಅಭ್ಯರ್ಥಿನ ಹಾಕಿ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ಮಾಡಿ ಜೆಡಿಎಸ್ ಪಕ್ಷದ ಶಕ್ತಿ ಏನಂತ ನಾವು ತೋರಿಸ್ತೀವಿ. ನಾವು ಒಂದು ಅರ್ಥ ಮಾಡ್ಕೊಳ್ಳಿ. 2024 ಚಿಕ್ಕಬಳ್ಳಾಪುರದಲ್ಲಿ ಸಭೆ ನಡೆಸಿತು. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸಭೆ ಮಾಡಿದ್ರು. ಆ ಒಂದು ಸಭೆ ಭಾಷಣ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವೆಲ್ಲ ಗೆಲ್ಲಕ್ಕೆ ಯಾರು ಕಾರಣ? ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಎನ್ಡಿಎ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಭಾಗದಲ್ಲೆಲ್ಲ ಸಂಪದ ಸಿಕ್ಕಿದೆ. ನಿಮ್ಗೆ ಶಕ್ತಿ ಇದ್ದಿದ್ರೆ ಯಾಕೆ ನೀವು ನಿಮ್ಮ ಅಭ್ಯರ್ಥಿ ಗೆಲ್ಸ್ಕೊಂಡಿಲ್ಲ? ನಿಮ್ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ ಕೊಡುಗೆ. ನಾವು ಜೀವನದಲ್ಲಿ ನಾವು ಯಾರ ವಿರುದ್ಧವಾಗಿ ನಾನು ಮಾತಾಡೋಣ. ನಮ್ಮ ಪಕ್ಷದ ಬಗ್ಗೆ ದೇವೇಗೌಡ ಕುಟುಂಬದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅದನ್ನ ನಾವು ಸಹಿತ ಇದು ನೀವು ಅರ್ಥ ಮಾಡಿದ್ವಿ. ನಾವು ರಾಜಕಾರಣದಲ್ಲಿ ನಾವು ಅಧಿಕಾರಕ್ಕೆ ಆಸೆಪಟ್ಟು ಬಂದಿಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕಂತ ಆಸೆಪಟ್ಟು ಬಂದಿಲ್ಲ. ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡ್ತಾರೆ. ಕೈವಾರ ನಾರಾಯಣ ಸಾರ್ನವರು, ನಮ್ಮ ಕೆವಿ ಟ್ರಸ್ಟ್ ನವೀನ್ ಅವರ ತಾತ ವೆಂಕಟಯ್ಯಪ್ಪನವರು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಸಂಸದರಾಗಿರ್ತಕ್ಕಂಥ ಸಿ ಮೋಹನ್ ಅವರು, ಎಲ್ಕಿನ ಮಿಗಿಲಾಗಿ MS ರಾಮಯ್ಯ ಕುಟುಂಬದವರು, ಆ ಸಮುದಾಯದವ್ರು ಯಾರೂ ಮಾತಾಡ. ನನಗೆಲ್ಲೋ ಒಂದ್ ಕಡೆ ಡೌಟು, ಇವರು ಬಲ್ಜಿಗ್ ಸಮುದಾಯದವರು ಇಲ್ಲ ಇನ್ಯಾರೋ ಬೇರೆ ಸಮುದಾಯದವರು ಎಲ್ಲೋ ಒಂದ್ ಕಡೆ ನನಗೆ ಡೌಟ್ ಕಾಣಿಸ್ತದೆ. ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ. ಅವರು OBC ಅವ್ರ ತಾನೆ, ಪ್ರಧಾನ ಮಂತ್ರಿ OBC ಅವ್ರ ತಾನೆ. ಇವತ್ತು ಕುಮಾರಣ್ಣ ಅವ್ರು ಮಾತಾಡ್ತಾರೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಶಾಸಕರೇ, 2023ರಲ್ಲಿ ಈ ಕ್ಷೇತ್ರದಲ್ಲಿ ಶಾಸಕನಾಗ್ಬೇಕಾದ್ರೆ ನಿನ್ಗೆಲ್ಲೋ ಒಂದ್ ಕಡೆ JDS ಪಕ್ಷದವರು ಮತ ಹಾಕಿದಾರೆ ಅನ್ನೋದು ನೀವು ಮರೆಯಕ್ ಹೋಗ್ಬೇಕು. ಇವತ್ತು ನಮ್ ಬಹಳಷ್ಟು ನೋವಾಗಿ ಏನಿವತ್ತು ನೀವು ಕುಮಾರಣ್ಣ ಬಗ್ಗೆ ಅವ್ರ ಹತ್ರ ಇರ್ತಕ್ಕಂಥ ವಾಚಗಳ ಬಗ್ಗೆ ನೀವು ರಾಮರಾಜು ಪಂಚಾಯತ್ ಸೆಟ್ಗಳು ಮಾಡಿ ನೀವು ಇವತ್ತು ಸಂಪಾದನೆ ಮಾಡಿದಂತ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇವತ್ತು ಸಾವಿರಾರು ಕೋಟಿ ಹೊಡಿದೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೆಲ್ಲ ಇವತ್ತು ಹಿಂದೆ ಅವ್ರ ಇತಿಹಾಸ ನೋಡಿದಾಗ ಬರೀ ನಮ್ಮ ಮುಂದೆ ಬರೀ ಎದುರುಗಡೆ ನಾವು ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನಮ್ಮ ಮುಂದೆ ಬರೀ ನಾವು ಚರ್ಚೆ ಮಾಡ್ತೀವಿ. ಯಾರ್ಯಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇವತ್ತು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ನಾವು ಹೇಳ್ತೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ 37 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿರ ಕೋಟಿ ಇವತ್ತು ಹೈಕಮಾಂಡ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಜನಸಾಮಾನ್ಯರು ಕಟ್ಟಂತ ತೆರಿಗೆ ಹಣ ಎಷ್ಟು ಸಾವಿರಾರು ಕೋಟಿ ಕೊಟ್ಟಿದ್ದಾರೆ, ಅಂಕಿಅಂಶ ಕೊಡ್ಬೇಕನ್ನೋದು. ನೀವು ಈ ಕ್ಷೇತ್ರದಲ್ಲಿ ಶಾಸಕರಾದ್ಮೇಲೆ ಯಾವ್ಯಾವ ಕಚೇರಿಗಳಲ್ಲಿ ಇವತ್ತು ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ರೀತಿ ನೀವು ವಸೂಲಿ ಮಾಡ್ತಾ ಇದ್ದೀರಂತ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವರೇ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 51 ಕ್ರೆಷರ್ಗಳವೆ, 50 ಗ್ರಾನೈಟ್ ಗಣಿಗಾರಿಕೆ ನಡೀತಾ ಇದೆ. ಇದರಲ್ಲಿ ನೀವು ಎಷ್ಟು ವಸೂಲಿ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ. ನೀವು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಾ? ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ದುರಂತ. ಇವತ್ತು SN ವ್ಯಾಲ್ಯೂ, KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಬಗ್ಗೆ ನೀವು ಯಾವತ್ತಾದ್ರೂ ಈ 3 ಜಿಲ್ಲೆಯ ರೈತರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ದೀರಾ?
ಈಗ ನೀವು ಮಾತಾಡ್ಬೇಕಾದ್ರೆ ಮೊದಲು ನೀವು ಸರಿಯಾಗಿದ್ದು ನೀವು ಕಷ್ಟರಹಿತ ಆಡಳಿತ ಮಾಡಿದಾಗ ನೀವು ಮಾತಾಡ್ತೀವಿ. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ವಿಶೇಷ ಅನುದಾನ 25 ಕೋಟಿ ಕೊಟ್ಟು, ಎರಡನೇ ಬಾರಿ 50 ಕೋಟಿ ಕೊಟ್ಟು, 75 ಕೋಟಿ ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡ ಕೊಟ್ಟಿರೋರು ಬಂದು ಹೇಳಿದ್ದಾರೆ. ನಿಮ್ ಪಕ್ಷದವರು ಹೇಳ್ತಾ ಇದ್ದಾರೆ ಇವತ್ತು ನೀನು ಶಾಸನ ನಿನ್ನ ಆಸ್ತಿ ಏನು, ಇವತ್ತು ನಿನ್ನ ಆಸ್ತಿ. ಇವತ್ತು ಜೆಡಿಎಸ್ ಪಕ್ಷದವ್ರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಪಕ್ಷದವರು ನೀವು ಸಹಾಯ ಮಾಡಿದ್ದಾರೆ ಅಂತ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ಇವತ್ತು ನೀವು ಕುಮಾರಣ್ಣವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಿಮ್ಮ ಮಂತ್ರಿ ಮಾತಾಡ್ತಾ ಇದ್ದೀರಾ? ಇಲ್ಲ ನಿಮ್ಗೆ ಏನಾದ್ರು ಕಾಂಪಿಟೇಷನ್ ಇಟ್ಟಿದಾರ? ಕುಮಾರಸ್ವಾಮಿ ಅವ್ರ ಬಗ್ಗೆ ಜೆಡಿಎಸ್ ಬಗ್ಗೆ ಯಾರು ಮಾತಾಡ್ತಾರೋ ಅವ್ರು ಮಂತ್ರಿ ಮಾಡ್ತಿರಂತ ಏನಾದ್ರು ನಿಮ್ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮ್ಗೆ? ಏನ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಅರ್ಹತೆ ಏನು? ಈ ಕ್ಷೇತ್ರದಲ್ಲಿ ನೀನ್ ಚುನಾವಣೆ ಗೆದ್ದಾಗ ನಿಮ್ಗೆ ಎಷ್ಟು ಮತ ಬಿತ್ತು? 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮತ ಬಿತ್ತು? ಲೋಕಲ್ ಬಾಡಿಗಳಲ್ಲಿ ಯಾವ್ಯಾವ ನಿಮ್ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗೆ ಗೆಲ್ಸಿದ್ದೆ? ನಿನ್ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ನಿನ್ ಕೊಡುಗೆ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ಇವತ್ತು ದೇವೇಗೌಡರ ಕುಟುಂಬದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋದು ಇಲ್ಲಿ ಮುಗಿಸ್ಬೇಕು. ನೀವು ಮುಂದೆ ಏನಾದ್ರು ಇದೇ ರೀತಿ ನೀವು ಮಾತಾಡಿದ್ರೆ ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸಿ ನಿಮ್ ವಿರುದ್ಧವಾಗಿ ನಾವೇನಾದ್ರೂ ಗೆಲ್ಸಿಲ್ಲ ಅಂದ್ರೆ ನಾನು ರಾಜಕಾರಣ ಬಿಟ್ಟು ನಿಮ್ ಮನೆ ಬಾಗಿಲಲ್ಲಿ ಬಂದು ನಿಮ್ ಸಲ್ಯೂಟ್ ಹಾಕೊಂಡು ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನಿಮ್ ಸೋತ್ರೆ ನಮ್ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀವು ವಾಚ್ಮನ್ ಕೆಲಸ ಮಾಡ್ಬೋದು. ಈ ಸವಾಲು ನೀವು ಸ್ವೀಕಾರ ಮಾಡ್ತೀವಿ. 28ರಲ್ಲಿ ನೀವೇನಾದ್ರೂ ಗೆದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ನಿಮ್ ಮನೆ ಬಾಗಿಲಲ್ಲಿ ನಿಮ್ ಗೋತಾ ಪತ್ತ ನಿಮ್ ಸಲ್ಯೂಟ್ ಮಾಡ್ಕೊಂಡು ನಿಮ್ ಮನೆ ಬಾಗಿಲಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ. ಇಲ್ಲ ನೀನ್ ಸೋತ್ರೆ ನಮ್ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನ್ ವಾಚ್ಮನ್ ಕೆಲಸ ಮಾಡಿ ಸಲ್ಯೂಟ್ ಹಾಕ್ಬೇಕು. ಈ ಒಂದು ನಮ್ಮ ಒಂದು ಸವಾಲು ನೀವು ಸ್ವೀಕಾರ ಮಾಡಿದ್ರೆ ನಾನು ಒಪ್ಕೊಂತೀನಿ. ನಿಮ್ಮ DCM ಎ ಹುಡುಗ ಮತ್ತು ಏನಿವತ್ತು ಮಾತಾಡಿದ್ದೆ ನಮ್ಮ ಕುಮಾರಣ್ಣವರು ವಾಚಿಕೆ ಬಗ್ಗೆ, ಅವ್ರ ಆಸ್ತಿಗಳ ಬಗ್ಗೆ. ಇವತ್ತು ನಿಮ್ ಪಕ್ಷದಲ್ಲಿ ಇವತ್ತು ಎಂತೆಂತ ನಾಯಕರಿದ್ದಾರೆ, ಹಿಂದೆ ಅವ್ರ ಇತಿಹಾಸ ಏನು, ಈಗ ಹೆಂಗಿದ್ದಾರೆ ಅವರು? ನಮಗೂ ಮಾತಾಡೋಕೆ ಬರ್ತೈತೆ. ನಿನ್ನ ಶಾಸನ ಮಾಡಬೇಕಾದ್ರೆ ಒಬ್ಬ ಜನಪ್ರತಿನಿಧಿಯ, ನೀನ್ ವಿದ್ಯಾವಂತ, ನೀನ್ ಹೈಯರ್ ಎಜುಕೇಶನ್ ಮಾಡ್ತಾನೆ, ನಾನು ಅವಿದ್ಯಾವಂತ, 7ನೇ ತರಗತಿ ಓದಿದೆ. ಜನ ನಮ್ಗೆ ಏನ್ ಓಟ್ ಹಾಕ್ತಾರೆ? ಏನ್ ವಿಧಾನಸೌಧ ಕೇಳ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಬರ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡ್ತಕ್ಕಂಥದ್ದು, ಕ್ಷೇತ್ರದಲ್ಲಿ ಜನಸಾಮಾನ್ಯ ನೆಮ್ಮದಿಯಾಗಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಇದು ಒಬ್ಬ ಜನಪ್ರತಿನಿಧಿ ಕೆಲಸ.